ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ, ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ. ಸೊ ನಂದೊಂದು ಆನೆಸ್ಟ್ ರಿವ್ಯೂ. ಯೂಟ್ಯೂಬ್ಗೆ ಯಾಕೆ ಎಲ್ಲರೂ ಮುಗಿ ಬೀಳ್ತವ್ರೆ ಅಂದರೆ ಆ ಥರ. ಅಂದರೆ ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಹೈಲೈಟ್ ಆಗಬೇಕು ಅಂತ ಏನಕ್ಕೆ ಯೂಟ್ಯೂಬ್ಗೆ ಎಂಟ್ರಿ ಆಗ್ತಿದ್ದಾರೆ ಅಂತ ಸುಮಾರು ಜನ ಸರ್ಚ್ ಮಾಡ್ತಿದ್ದೀರಾ ಗೈಸ್. ಸೊ ಜೆಮಿನಿಲಾಗಲಿ ಚಾಟ್ ಜಿ ಪಿ ಟಿಲಾಗಲಿ ಸುಮಾರು ಜನ ಸರ್ಚ್ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀರಾ. ಸೊ ಅದ್ರಲ್ಲಿ ಕಂಟೆಂಟ್ ಕ್ರಿಯೇಷನ್ ಹೇಗೆ ಮಾಡೋದು, ಏನು ಮಾಡೋದು ಅಂತ ಸುಮಾರು ಜನ ಯೂಟ್ಯೂಬ್ ಫೀಲ್ಡಿಗೆ ಎಂಟ್ರಿ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ. ಬಟ್ ಏನಕ್ಕೆ ಎಲ್ಲರ ತಲೆಯಲ್ಲೂ ಇದೊಂದು ಡೌಟ್ ಇರುತ್ತೆ, ನಾನು ಹೋಗಿ ಏನು ಮಾಡ್ಬೋದು, ಎಲ್ಲ ಏನಕ್ಕೆ ಬರ್ತಾವ್ರೆ ಗೈಸ್. ಇವಾಗ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಒಂದು ಕಂಪ್ನಿಗೆ ಹೆಡ್ಡಾಗಿದ್ರೆ ಹೆಂಗಿರುತ್ತೆ, ಅಥವಾ ನಿಮ್ಮ ಒಂದು ಕಂಟ್ರೋಲ್ ಒಂದು ಕಂಪ್ನಿ ರನ್ ಆಗ್ತಿದ್ರೆ ಹೇಗಿರುತ್ತೆ, ಅದೇ ಯಾರ್ದೋ ಕಂಪ್ನಿ ಅಂಡರಲ್ಲಿ ನೀವೊಬ್ಬರು ಕೆಲಸಗಾರರಾಗಿ ಅವ್ರು ಹೇಳಿದ್ನ ಕೆಲಸ ಮಾಡ್ಕೊಂಡು ದುಡಿಯೋದು ಹೆಂಗಿರುತ್ತೆ. ಸೊ ಎರಡಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಮೇಯ್ನ್ ರೀಸನ್ನು. ಇವಾಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನಲ್ಲಿ ಹೆಂಗೆ ಅಂದರೆ, ನಾನೇ ಹೆಡ್ಡು. ಸೊ ನನಗೆ ಚೇಂಜಸ್ ಮಾಡ್ಕೋ, ಇದನ್ನು ಮಾಡ್ಕೋ, ಅದನ್ನು ಮಾಡ್ಕೋ ಯಾರೂ ಕೂಡ ಹೇಳಲ್ಲ. ನನಗೆ ಮೋಟಿವೇಟ್ ಆಗಿ ನನಗೆ ಮಾಡಬೇಕು ಅನ್ಸಿದ್ರೆ ನಾನು ಮಾಡ್ಬೋದು, ಇಲ್ವಾ ಬಿಡ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ನಾನು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಜಾನ್ 1 ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಕಂಟಿನ್ಯೂಟಿಯಾಗಿ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ಕೊತಾ ಬಂದಿದ್ದೀನಿ. ಸೊ ಇವಾಗ ನನಗೆ ಅದೊಂಥರ ರೂಢಿ ಆಗ್ಬಿಟ್ಟೈತೆ. ಓಕೆ, ನಾನು ವೀಡಿಯೋ ಮಾಡಬೇಕು, ನಾನು ಅಪ್ಡೇಟ್ ಆಗಬೇಕು, ನಾನು ಏನಾದರೂ ಯೂನಿಕ್ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಸೊ ಡೈಲಿ ಒಂದು ವೀಡಿಯೋ ಮಾಡಿಬಿಡ್ಲಿಲ್ಲ ಅಂದರೆ ನನಗೊಂಥರ ಸಮಾಧಾನ ಇರಲ್ಲ. ನನಗೊಂಥರ ಓಕೆ, ನಾನು ಮಾಡಿಬಿಡ್ಬೇಕು, ಏನಾರು ಕ್ರಿಯೇಟಿವ್ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀನಿ. ಇವಾಗ ನನಗೆ ಏನೋ ಒಂದು ಸಡನ್ನಾಗಿ ಎಮರ್ಜೆನ್ಸಿ ಬಂತು, ನನಗೆ 1 to 3 days ಲೀವ್ ಬೇಕು, ನನಗೆ ಸ್ಟ್ರೆಸ್ ತಗೊಳಕ್ಕಾಗಲ್ಲ, ನಾನು ಆ ಕೆಲಸದ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಆವಾಗ ನಾನೇನು ಮಾಡ್ಬೋದು, ಆರಾಮಾಗಿ ಯೂಟ್ಯೂಬ್ಗಿಂತ ಅದು ಮೇಯ್ನು, ಅದು ಫಸ್ಟ್ ಪ್ರಿಫರೆನ್ಸು ನನಗೆ ಅನಿಸಿದ್ರೆ ಆರಾಮಾಗಿ ಯೂಟ್ಯೂಬ್ನ ಓಕೆ ಫೈನ್, ಒಂದು 2 to 3 days ಲೀವು ಅಂದ್ಬಿಟ್ಟು ನಾನು ಆ ವರ್ಕ್ ನೋಡ್ಬೋದು. ಬಟ್ ಎಫೆಕ್ಟ್ ಆಗುತ್ತೆ. ಬಟ್ ಯೂಟ್ಯೂಬ್ಗಿಂತ ಇದು ಮೇಯ್ನು, ಇದು ಫಸ್ಟ್ ಪ್ರಿಫರೆನ್ಸು ಅಂದಾಗ ನಾನು ಆರಾಮಾಗಿ ಯೂಟ್ಯೂಬ್ನ ಸ್ಟಾಪ್ ಮಾಡಿ ಇದು ಮಾಡ್ಬೋದು. ಇಲ್ಲಿ ನಾನು ಯಾರು ಕೇಳಲ್ಲ. ಯೂಟ್ಯೂಬಲ್ಲಿ ಯೂಟ್ಯೂಬವ್ರು ಬಂದ್ಬಿಟ್ಟು ನೀನು ಡೈಲಿ ಒಂದು ವೀಡಿಯೋ ಮಾಡ್ತಿದ್ದೆ, ಇವತ್ತು ಯಾಕೆ ವೀಡಿಯೋ ಮಾಡಿಲ್ಲ, ನಿನಗೆ ಪೇಮೆಂಟ್ ಕಟ್ ಮಾಡ್ತೀನಿ, ನಿನಗೆ 1 ದಿನದ ಸ್ಯಾಲ್ರಿ ಕಟ್ ಮಾಡ್ತೀನಿ, 2 ದಿನದ ಸ್ಯಾಲ್ರಿ ಕಟ್ ಮಾಡ್ತೀನಿ, ಲೀವ್ ಕೊಡೋಕ್ಕಾಗಲ್ಲ, ಹೋಗು. ಮತ್ತು ನಾನು ಯಾರ ಹತ್ರನೂ ಪರ್ಮಿಷನ್ ಕೇಳಬೇಕಾಗಿಲ್ಲ, ಲೆಟ್ರು ಬರೀಬೇಕಾಗಿಲ್ಲ, ಸಿಕ್ ಲೀವು ಅಂತ ಡ್ರಾಮಾ ಆಡ್ಕೊಂಡು ಲೀವ್ ತಗೊಳಂಗಿಲ್ಲ, HR ಕೇಳಿ ಬೈಸ್ಕೊಳಂಗಿಲ್ಲ, ಈ ಥರ ಎಲ್ಲ ಎಕ್ಸೆಟ್ರಾ. ಸೊ ಇದೆಲ್ಲ ಕೆಲವೊಬ್ರಿಗೆ ಇರಿಟೇಟ್ ಆಗುತ್ತೆ. ಮತ್ತು ಅವ್ರಿಗೆ ಏನು ಅಂದರೆ, ಅವನು ಫಿಕ್ಸು, ನನ್ನ ಹತ್ರ ಥರ ಇರಬೇಕು ಅಂತ ಅವ್ರು ಫಿಕ್ಸ್ ಆಗಿರ್ತಾರೆ. ಸೊ ಕಷ್ಟ ಬೀಳಕ್ಕೆ ರೆಡಿ ಇರ್ತಾರೆ. ಸೊ ಬೇರೆಯವ್ರ ಕೈಲಿ ಬೈಸ್ಕೊಂಡೆಲ್ಲ ಕಷ್ಟ ಬೀಳಕ್ಕೆ ರೆಡಿ ಇರಲ್ಲ. ಸೊ ಅಂಥವ್ರಿಗೆ ಏನು ನನ್ನ ಕೈಲಿ ದುಡ್ಡಿಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನನಗೇನು ಇಲ್ಲ, ಬಟ್ ಟ್ಯಾಲೆಂಟ್ ಐತೆ ಅನ್ನೋರಿಗೆ ಯೂಟ್ಯೂಬ್ಗೆ ಶಿಫ್ಟ್ ಆಯ್ತಾರೆ. ಇದು ಒಂದು ಕ್ಯಾಟಗರಿ ಆಫ್ ಪೀಪಲ್ಸು. ಈ ರೀತಿ ನನಗೆ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಆ ಥರ ಈ ಥರ ಬೈತಾರೆ, ರಜಾ ಕೊಡಲ್ಲ, ನನಗೆ ಇಷ್ಟ ಬಂದಂಗೆ ನಾನು ಇರಬೇಕು, ನಾನು ಇಷ್ಟ ಬಂದಂಗೆ ಲೀಡ್ ಮಾಡಬೇಕು, ಮತ್ತು ನನಗೆ ಒಂದೇ ಪ್ಲೇಸಲ್ಲಿ ಇರೋಕ್ಕೆ ಕಷ್ಟ, ನಾನು ಟ್ರಾವೆಲಿಂಗ್ ಮಾಡಬೇಕು ಅಥವಾ ನಾನು ಓಡಾಡಬೇಕು, ಜಾಗ ಚೇಂಜ್ ಮಾಡ್ತಾ ಇರಬೇಕು, ನಾನು ಒಂದೇ ಕಡೆ 2-3 1 ತಿಂಗಳು ಇದ್ಬಿಟ್ರೆ ನನಗೆ ಹುಚ್ಚಿಡ್ದಂಗೆ ಆಗುತ್ತೆ. ಸೊ ಈ ಥರ ಎಲ್ಲ ಒಂದಷ್ಟು ಜನಕ್ಕಿರುತ್ತೆ. ಅವರು ಒಂದು ಪಾರ್ಟ್ ಆಫ್ ಜನ ಯೂಟ್ಯೂಬ್ಗೆ ಬರ್ತಿದ್ದಾರೆ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ. ಅವ್ರಿಗೇನೋ ಒಂದು ಅರ್ನಿಂಗ್ಸ್ ಆಗಲಿ, ಅದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಯೂಟ್ಯೂಬ್. ಫಸ್ಟ್ ಆಫ್ ಆಲು ಆರಾಮಾಗಿ ಟೈಮ್ ತಗೊಂಡು ಇದು ಮಾಡ್ಕೊಂಡು ಆರಾಮಾಗಿ ಗ್ರೋ ಆಗ್ಬೋದು. ಸೊ ಇದು ಒಂದು ರೀಸನ್. ಆದರೆ ಇನ್ನೂ ಒಂದು ಪಾರ್ಟ್ ಆಫ್ ಜನ ಏನಕ್ಕೆ ಬರ್ತಿದ್ದಾರೆ ಅಂದರೆ, ವಿಧಿ ಇಲ್ಲ. ಸೊ ಇವಾಗ AI ಬಂದುಬಿಟ್ಟು ಗೈಸ್, ನಿಜ ಹೇಳ್ತೀನಿ, AI ಬಂದ್ಬಿಟ್ಟು ಎಲ್ಲರ ಹೊಟ್ಟೆ ಮೇಲೂ ಹೊಡಿತಿದೆ. IT ಎಂಪ್ಲಾಯೀಸ್ಗೆ ಸುಮಾರು ಜನದ ಹೊಟ್ಟೆ ಮೇಲೆ ಹೊಡೆದಿದೆ. ಸೊ ಅಷ್ಟು ಜನ ಕೆಲಸ ಕಳ್ಕೊಂಡಾಗ ಓಕೆ, ಇವಾಗ ಒಂದು 30,000 ಜನನೋ 80,000 ಜನನೋ ಎಷ್ಟೋ ಕಳ್ಕೊಂಡವ್ರೆ. ಫಾರ್ ಎಕ್ಸಾಂಪಲ್ 10,000 ಜನ ಕೆಲಸ ಕಳ್ಕೊಂಡವ್ರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 5,000 ಜನ ಓಕೆ, ನಾನು ಒಂದಷ್ಟು ಸೇವಿಂಗ್ಸ್ ಮಾಡಿದ್ದೀನಿ, ಕಡಿಮೆ ಏನೋ ಒಂದು 5 ಲಕ್ಷ 10 ಲಕ್ಷ ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದು ಹಿಡಿದು ಒಂದು 20 ಲಕ್ಷ 30 ಲಕ್ಷ 40 ಲಕ್ಷ ಸೇವಿಂಗ್ಸ್ ಐತೆ, ಅಥವಾ ನಮ್ಮ ಡ್ಯಾಡಿ ಆಸ್ತಿ ಐತೆ, ನಮ್ಮ ಜಮೀನು ಐತೆ ಅಂದರೆ ಒಂದು 5,000 ಜನ ಬಿಟ್ಬಿಡಿ. ಇನ್ನು 5,000 ಜನರನ್ನ ಸೇವಿಂಗ್ಸೇ ಇರಲ್ಲ ಅವ್ರಿಗೆ. ಅವ್ರು ಏನು ದುಡಿತಾ ಇರ್ತಾರೋ ಖರ್ಚಿಗೆ ಆರಾಮಾಗಿರುತ್ತೆ. ಯಾಕಂದರೆ ಅವ್ರು EMI ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಎಕ್ಸೆಟ್ರಾ ಎಲ್ಲ ಕಮಿಟ್ಮೆಂಟ್ಸಿಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ 30,000 ಸ್ಯಾಲ್ರಿ ಬರ್ತೈತೆ ಅಂದರೆ
20,000 EMIಗೆ ಹೋಗ್ಬೇಕು, ಇನ್ನು 10,000 ನಾನು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ಬೋದು. 20,000 EMI ಅಥವಾ 10,000 EMI, 10,000 ಬಾಡಿಗೆ, ಕರೆಂಟ್ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು, ಎಕ್ಸೆಟ್ರಾ ಎಕ್ಸೆಟ್ರಾ, ಇನ್ನು 10,000 ಹೊಟ್ಟೆ ಪಾಡಿಗೆ ಒಂದು ತಿಂಗಳಿಗೆ. ಈ ಥರ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವ್ರದ್ದು. ಹೆಂಗೆ ಅಂದರೆ 30,000 ಬಂದರೆ 30,000 ಹಂಗೆ ಖಾಲಿ ಆಯ್ತಾ ಇರುತ್ತೆ. ರೊಟೇಷನ್ ಹಿಂಗೆ ಅವ್ರ ಕೈಯಲ್ಲಿ ನಿಲ್ಲೋದೇ ಇಲ್ಲ ಅಂದರೆ ಆಪ್ಷನ್ ಇರಲ್ಲ. ಅವ್ರು EMI ಕಮಿಟ್ಮೆಂಟ್ಸ್ಗೆಲ್ಲ ಕಮಿಟ್ ಆಗಿಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆಲ್ಲ ಕೆಲಸ ಕಳ್ಕೊಂಡಾಗ ಏನು ಮಾಡೋಕ್ಕಾಗುತ್ತೆ? ಅವ್ರ ಹತ್ರ ಏನು ಸೇವಿಂಗ್ಸ್ ಇರಲ್ಲ, ಗೀವಿಂಗ್ಸ್ ಇರಲ್ಲ, ಏನೂ ಇರಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಏನು ಅಮ್ಮಮ್ಮ ಅಂದರೆ ಸಾಲ ಮಾಡಿದ್ರೆ ಒಂದು 3-4 ತಿಂಗಳು ಸಾಲ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಬೋದು. ಬಟ್ ಅದಾದಮೇಲೆ ಏನು ಮುಂದಕ್ಕೆ ತಿರ್ಗಾ ಅವರು ಕೆಲಸಕ್ಕೆ IT ಕೆಲ್ಸಕ್ಕೆ ಸೇರ್ಕೋಬೇಕು ಅಂದರೆ ಅವ್ರಿಗೆ ಭಯ ಆಯ್ತಾ ಇರುತ್ತೆ. ತಿರ್ಗಾ ಹಿಂಗೆ ಆಗೋದ್ರೆ ಏನಪ್ಪ ಮಾಡೋದು, ತಿರ್ಗಾ ಕೆಲಸ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಅವ್ರಿಗೆ. ಇವಾಗ ಏನೇ ಆಗಲಿ ಗೈಸ್, ಇವಾಗ IT ಜಾಬ್ ಎಲ್ಲ ಬಂದ್ಬಿಟ್ಟು ಅದೇ ಇವಾಗ ರೊಟೇಷನ್ ನಡೀತಾರ ಅಂಥದ್ದು. ಸೊ ಆವಾಗ ಕೆಲಸ ಇಮಿಡಿಯೇಟಾಗಿ ಕಳ್ಕೊಂಡಾಗ ಅವರು ಒಂದು ವಾರ ಯೋಚನೆ ಮಾಡಿ, ನನಗೆ ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ, ಬಟ್ ಏನೋ ಒಂದು ಸಾಲ ಅಂದರೆ ಒಂದು 2 ಲಕ್ಷನೋ 3 ಲಕ್ಷನೋ ಸಾಲ ಮಾಡ್ಬೋದು. ಓಕೆ ಫೈನ್, ಒಂದು ಕ್ಯಾಮ್ರಾ ತಗೊಂಡು ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಕೊಂಡು ನನ್ನ ಟ್ಯಾಲೆಂಟ್ನ ತೋರಿಸ್ಕೊಂಡು ಯೂಟ್ಯೂಬ್ ಕ್ರಿಯೇಟ್ ಆಗೋಣ, ಅದರಲ್ಲೂ ಒಂದಷ್ಟು ಅರ್ನಿಂಗ್ಸ್ ಆಗುತ್ತೆ, ಅರ್ನಿಂಗ್ಸಲ್ಲಿ ಹೆಂಗೋ ಒಂದು ಸ್ವಲ್ಪ ಜೀವನ ನಡೀತಿದೆ, ಹಿಂಗೆ ಎಕ್ಸೆಟ್ರಾ 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 ಅಂದ್ಕೊಂಡು ಬರ್ತಾರೆ. ಸೊ ಇದೊಂಥರ ಕ್ಯಾಟಗರಿ ಪೀಪಲ್. ಆದರೆ ಇನ್ನೊಂದು ಸ್ವಲ್ಪ ಜನ ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ. ಅಂದರೆ ಯಾವ ರೀತಿ ಅಂದರೆ ಮೋಟಿವೇಟ್ ಆಗೋದು. ಇವಾಗ ಯೂಟ್ಯೂಬರ್ಸಲ್ಲಿ ಟಾಪ್ ಲೆವೆಲಿಂದ ಹಿಡಿದು ಲೋ ಲೆವೆಲ್ವರೆಗೂ ಅವರೇ. ಬಟ್ ಟಾಪ್ ಲೆವೆಲ್ಗೆ ಹೋಗೋಕ್ಕೆ ಅವ್ರು ಏನು ಕಷ್ಟ ಬಿದ್ದವ್ರೆ, ಏನು ಎತ್ತ, ಅದನ್ನು ಒಂದು ಸ್ವಲ್ಪ ವಾಚ್ ಮಾಡಬೇಕು. ಸೊ ಅವ್ರನ್ನ ನೋಡಿದಾಗ ಓಕೆ ಫೈನ್, ನಾನು 1-2 ವರ್ಷ ಕಷ್ಟ ಬಿದ್ದುಬಿಟ್ರೆ ಈ ರೀತಿ ಇರ್ತೀನಿ, ಇವ್ರ ಥರ ಆಯ್ತೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಹಂಗಿರ್ಬೇಕು ಹಿಂಗಿರಬೇಕು. ಓಕೆ ಫೈನ್, ನಾನು 1-2 ವರ್ಷ ಕಷ್ಟ ಬಿದ್ಬೋಣ. ಸೊ ಇದೊಂಥರ ಗುಡ್ ವೇ ಆಫ್ ಥಿಂಕಿಂಗ್ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಸೊ ನೀವು ಏನು ಎತ್ತ, ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮನ್ನ ನಗ್ತಾರ, ಅಳ್ತಾರ, ಖುಷಿ ಪಡ್ತಾರ, ಏನು ಅದು ಎಲ್ಲ ಎಕ್ಸೆಟ್ರಾ ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದನ್ನು ಓಕೆ ನಂದಿದು ಟ್ಯಾಲೆಂಟು, ನಾನು ಇದನ್ನು ಸ್ಟಿಕಾನ್ ಆಗಿ ಇದ್ರ ಮೇಲೆ ನಾನು ಫಾಲೋ ಅಪ್ ಮಾಡ್ಕೊತಾ ಹೋಗ್ಬೇಕು. ಏನಾದರೂ ಆಗಲಿ, ಡ್ರಾಯಿಂಗು, ಸ್ಕೆಚಿಂಗು, ಪೇಂಟಿಂಗು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ನೀವು ಮಾಡೋ ಕೆಲಸನೇ ದಿನನಿತ್ಯದ ಕೆಲಸನೇ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಬಿಟ್ರೆ ಅದೇ ಒಂದು ಟೈಮಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ನಿಲ್ಲಿಸುತ್ತೆ. ಇವಾಗ ನಾನೊಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಟ್ರಕ್ ಡ್ರೈವರ್ಸು ಮತ್ತು ಪೇಂಟರ್ಸು ಈ ಥರದವರೆಲ್ಲ ಶಾರ್ಟ್ಸು ರೀಲ್ಸ್ ಎಲ್ಲ ಮಾಡ್ತಾರೆ. ಅವರೇನು ಅದಕ್ಕೆ ಅಂತಲೇ ಲೊಕೇಶನ್ ಹುಡುಕೊಂಡೋಗಿ ಮಾಡಲ್ಲ. ಅವ್ರೇನು ಕೆಲಸ ಮಾಡ್ತಿರ್ತಾರೋ ಅದನ್ನೇ ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಸೊ ಅವ್ರಿಗೊಂಥರ ಖುಷಿ, ಅವ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ಆಚೆಗೆ ಹಾಕ್ತಾರೆ. ಸೊ ಕೆಲವೊಬ್ರಿಗೆ ಆ ರೀತಿ ಆ ರೇಂಜ್ಗೆಲ್ಲ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಅವ್ರದ್ದೇನಿದ್ರು ಪ್ರೈವೇಟ್ ಲೈಫ್ ಬೇಕು, ಅದ್ರದ್ದು ಸಪ್ರೇಟು, ಮತ್ತು ನಾನು ಯೂಟ್ಯೂಬ್ಗೆ ಅಂತಲೇ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಇರ್ಬೋದು ಆರಾಮಾಗಿ. ಆಮೇಲೆ ಅನ್ಬಾಕ್ಸಿಂಗು ಅದು ಇದು ಎಕ್ಸೆಟ್ರಾ ಗೈಸ್. ನಿಮಗೆ ಯೂಟ್ಯೂಬ್ ಕ್ರಿಯೇಟರ್ಸ್, ಯೂಟ್ಯೂಬ್ ಅಂದರೆ ಒಂದೇ ಗುರಿ ಇಲ್ಲ. ನೀನು ಬತ್ತೀಯಾ, ನೀನು ಅಡುಗೆನೇ ಮಾಡಬೇಕು, ನೀನು ಬತ್ತೀಯಾ, ನೀನು ಬ್ಲಾಗಿಂಗೇ ಮಾಡಬೇಕು, ನೀನು ಈ ಚಾನಲ್ ಓಪನ್ ಮಾಡ್ತೀಯಾ, ಡೈಲಿ ಬ್ಲಾಗಿಂಗೇ ಮಾಡಬೇಕು, ಬೇರೆ ಇನ್ನೇನು ಮಾಡೋಂಗಿಲ್ಲ ಅಂತಲ್ಲ. ನೀವು ಒಂದು ಚಾನಲ್ ಓಪನ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ರು ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೇನಂದರೆ ಒಂದು ವೇ ಇಟ್ಕೊಳ್ಳಿ. ಓಕೆ, ನಾನು ಡೈಲಿ ಲೈಫ್ ತೋರಿಸ್ತೀನಿ, ಡೈಲಿ ಲೈಫ್ ತೋರಿಸ್ಕೊಂಡು ಆ ಡೈಲಿ ಲೈಫಲ್ಲಿ ಕುಕ್ಕಿಂಗ್ ಮಾಡ್ತೀರಾ, ಕುಕ್ಕಿಂಗ್ ತೋರಿಸಿ, ಅದು ತೋರಿಸಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಥವಾ ಯಾವ್ದಾರ ಒಂದು ಮೋಟಿವೇಶನ್ ಥರ ಮಾಡ್ತೀರಾ, ಮೋಟಿವೇಶನ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ಎಕ್ಸೆಟ್ರಾ 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 ಎಕ್ಸೆಟ್ರಾ. ಸೊ ಯಾವಾಗ ಯಾವ ರೀತಿ ಕೈ ಹಿಡಿತೋ ಗೊತ್ತಿಲ್ಲ, ಕೈ ಹಿಡಿದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಯೂಟ್ಯೂಬ್ಗೆ ಕ್ರಿಯೇಟರ್ ಆಗಿ ಬರ್ತಾರದು. ಆಮೇಲೆ ಇದರಲ್ಲಿ ಏನೊಂದು ಬೆನಿಫಿಟ್ಟು ಅಂದರೆ ಅರ್ನಿಂಗ್ಸ್ ಆಗುತ್ತೆ, ಒಂದು ಸ್ವಲ್ಪ ಹೆಸರಾಗುತ್ತೆ, ಫ್ರೇಮ್ ಸಿಗುತ್ತೆ, ಫೇಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಓಕೆ ಫೈನ್, ನಾನು ಬೇರೆ ಕೈ ಕೆಳಗಡೆ ಎಷ್ಟು ದಿನ ಅಂತ ಕೆಲಸ ಮಾಡಲಿ ಅಂತ ಬಿಟ್ಬಿಟ್ಟು ಬಂದು ಕೆಲಸ ಮಾಡೋರಿದ್ದಾರೆ. ಕೆಲಸ ಕಳ್ಕೊಂಡು ಬಂದು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಕೆಲಸ ಮಾಡೋರಿದ್ದಾರೆ. ಆಮೇಲೆ ಕೆಲವೊಬ್ಬರು ಗೊತ್ತಾಗೋಗಿರುತ್ತೆ. ಸೊ ಇವಾಗ ನಾನೇ ಒಂದು ವೀಡಿಯೋ ಮಾಡಿದ್ದೆ, 30,000 ಎಂಪ್ಲಾಯೀಸ್ದು ಏನೋ ಈ ಥರ ಕೆಲಸ ಕಳ್ಕೊಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದರೆ ಸಾಕು ಬ್ಯಾಡ್ ನ್ಯೂಸ್ ಅವ್ರ ಕಿವಿ. ಅದು ಮೇಲ್ ಓಪನ್ ಮಾಡಿದ ತಕ್ಷಣ ನಿಮ್ಮನ್ನ ಕಿತ್ತಾಕಿದ್ದೀವಿ ಕೆಲಸದಿಂದ, ಆರಾಮಾಗಿ ನೀವು ಮನೇಲೇ ಇರ್ರಿ, ನೀವು ಆಫೀಸ್ ಕಡೆ ಬರೋ ಅವಶ್ಯಕತೆ ಇಲ್ಲ ಅಂತ ಮೇಲು ಮುಗಿದೋಯ್ತು. ಏನೊಂದು ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ನೋಟಿಸ್ ಪೀರಿಯಡ್ ಏನಂದ್ರೆ ಏನೂ ಇಲ್ಲ.
ಡೈರೆಕ್ಟ್ ಓಕೆ ಫೈನ್ ಬರಬೇಡಿ ಅಂದರೆ ಏನು ಮಾಡ್ತಾರೆ ಪಾಪ ಅವರು ಬೆಳಿಗ್ಗೆಯಿಂದ ಅಟ್ಲೀಸ್ಟ್ 1 ಮಂತ್ 2 ಮಂತ್ ನೋಟಿಸ್ ಪೀರಿಯಡ್ ಕೊಟ್ಟು ಆರಾಮಾಗಿ ಕೆಲಸ ಹುಡುಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಜೀವನಕ್ಕೆ ಏನಾರ ನೋಡ್ಕೊಳ್ಳಿ, 2 ತಿಂಗಳು ನಾವು ಪೇ ಮಾಡ್ತೀವಿ, ನೋಟಿಸ್ ಪೀರಿಯಡಲ್ಲಿ ಇದ್ದೀರಾ ಅಷ್ಟೇ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಈ ಥರ ಧೈರ್ಯ ತುಂಬೋದು ಹೆಂಗೈತೆ. ಇಮಿಡಿಯೇಟಾಗಿ ಕಿತ್ತಾಗಿ ಬಿಸಾಕ್ಬಿಡೋದು ಹೆಂಗಿರುತ್ತೆ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ಅವ್ರಿಗೂ ಎಷ್ಟು ಬೇಜಾರಾಗಿರುತ್ತೆ, ಅವ್ರಿಗೂ ಇಮಿಡಿಯೇಟ್ ಅದು ನೋಡಿದಾಗ ಏನಾಗಿರುತ್ತೆ. ಆಮೇಲೆ ತಿರ್ಗಾ ಇನ್ನೊಂದು ಕಂಪ್ನಿ ಕೆಲಸಕ್ಕೆ ಯಾವ ಧೈರ್ಯದ ಮೇಲೆ ಹೋಯ್ತಾರೆ ಇಂಟರ್ವ್ಯೂ ಕೊಡೋಕ್ಕೆ, ಏನು ಎತ್ತ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಗೈಸ್. ಇದೆಲ್ಲ ಮ್ಯಾಟ್ರ್ ಆದಾಗ ಅವ್ರೂ ಕೂತ್ಕೊಂಡು ಸಾವಿರ ಥರ ಯೋಚನೆ ಮಾಡಿರ್ತಾರೆ. ಸೊ ದುಡ್ಡಿರೋರು, ಆಸ್ತಿ ಇರೋರು, ಜಮೀನು ಇರೋರು ಅಂತೂ ಆರಾಮಾಗಿ ನಾನು ಜಮೀನಲ್ಲೇ ಹೆಂಗೋ ದುಡ್ಕೊತೀನಿ, ಎಷ್ಟೋ ಬಂದಷ್ಟು ಕಾಸಲ್ಲಿ ಆರಾಮಾಗಿ ನೆಮ್ಮದಿಗಿರೋಣ ಅಂತ ಹೋಗಿರೋರು ಇರ್ತಾರೆ. ಕೆಲವೊಬ್ಬರು ಜಮೀನು ಇದನ್ನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀನಿ, ಬೆಂಗಳೂರಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಲೇಬೇಕು ಅನ್ನೋದು ಫಸ್ಟ್ ಆಪ್ಷನ್ನೇ ಗೈಸ್. ಇವಾಗ ಒಂದು ಹೇಳ್ತೀನಿ, ಬಿಸ್ನೆಸ್ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ದು ಒಂದು ಬಿಸ್ನೆಸ್ ಥರನೇ. ಸೊ 0 ಇನ್ವೆಸ್ಟ್ಮೆಂಟು ಯೂಟ್ಯೂಬು. ಆರಾಮಾಗಿ ನಿಮ್ಮ ಹತ್ರ ಇರೋ ಮೊಬೈಲು, ಇವಾಗ ಯಾರ ಹತ್ರ ಸ್ಮಾರ್ಟ್ ಮೊಬೈಲ್ ಇಲ್ಲ, ಯಾರ ಹತ್ರ ಕ್ಯಾಮ್ರಾ ಚೆನ್ನಾಗಿಲ್ಲ, ಎಲ್ಲರ ಕೈಲೂ ಸ್ಮಾರ್ಟ್ ಮೊಬೈಲ್ ಇದ್ದೇ ಇರುತ್ತೆ. ಒಂದು ಆ್ಯಾವ್ರೇಜಾಗಿ ನೋಡೋ ರೀತಿ ಅಂತೂ ಕ್ಯಾಮ್ರಾ ಇದ್ದೇ ಇರುತ್ತೆ. ಆರಾಮಾಗಿ ಫಸ್ಟು ಎಂಟ್ರಿ ಆಗೋದೇ ಯೂಟ್ಯೂಬ್ಗೆ. ಸೊ ಫಿಕ್ಸ್ ಆಯ್ತಾರೆ, ನನ್ನ ಹತ್ರ ಕ್ಯಾಮ್ರಾ ಐತೆ, ಎಲ್ಲ ಐತೆ, ನಂದು ಈ ಥರದೊಂದು ಟ್ಯಾಲೆಂಟ್ ಐತೆ, ಇದನ್ನ ನಾನು ಮಾಡಬೇಕು, ಡೈಲಿ ಮಾಡಬೇಕು ಅಥವಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೋಬೇಕು, ವೀಕ್ಲಿ 1-2 ವೀಡಿಯೋ ಬಿಡಬೇಕು ಅಂತ ಅವ್ರ ಮೈಂಡ್ ಸೆಟಲ್ಲಿ ಫಿಕ್ಸ್ ಆಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾರೆ ಗೈಸ್. ಒಂದೇ ಹೇಳ್ತೀನಿ, ಅವ್ರು ಕೆಲಸ ಬಿಟ್ಬಿಟ್ಟಿರ್ತಾರೆ ಅಂದ ತಕ್ಷಣ ಕೆಲಸ ಬಿಟ್ಬಿಟ್ಟು ಯೂಟ್ಯೂಬ್ ಕಡೆನೇ ನೋಡ್ತಾರೆ ಅಂತಲ್ಲ, ಕೆಲಸಕ್ಕೆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಾ ಇರ್ತಾರೆ. ಬಟ್ ಅದು ಕೆಲಸ ಹಂಗೆ ಆಗೋಗುತ್ತೆ, ಹಂಗೆ ಆಗಲ್ಲ ಅಂತ ಏನು ಗ್ಯಾರಂಟಿ ಇರುತ್ತೆ. ಅದಕ್ಕೋಸ್ಕರ ಬ್ಯಾಕಪ್ಗೋಸ್ಕರ ಇದನ್ನು ಇಟ್ಕೊಂಡಿರ್ತಾರೆ ಯೂಟ್ಯೂಬ್ನ. ಇದನ್ನು ಅಟ್ಲೀಸ್ಟ್ ಈಗ ಸ್ಟಾರ್ಟ್ ಮಾಡಿದ್ರೆ ಒಂದು 6 ಮಂತ್ 7 ಮಂತ್ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಗ್ರೋ ಆಯ್ತದೆ. ಅದಾದಮೇಲೆ ನೋಡ್ಕೊಳ್ಳೋಣ, ಬೇಕಾದ್ರೆ ನಾನೇ ರಿಸೈನ್ ಮಾಡಿ ಬಂಬೋಣ ಕ್ಲಿಕ್ ಆಯಿತು ಅಂದರೆ ಅನ್ನೋ ಥರ ಯೋಚನೆ ಮಾಡ್ಕೊಂಡು ಯೂಟ್ಯೂಬಿಗೆ ಬರೋರು ತುಂಬ ಜನ ಇದ್ದಾರೆ. ಸೊ ಈ ರೀತಿ ನಾನಾ ಥರ ವ್ಯಕ್ತಿಗಳು ಸಿಗ್ತಾರೆ, ವೆರೈಟೀಸ್ಗಳು ಸಿಗ್ತಾರೆ. ಸೊ ಇವರೆಲ್ಲ ಯೂಟ್ಯೂಬಿಗೆ ಬರ್ತಿದ್ದಾರೆ. ಮತ್ತು ಇನ್ನೂ ಒಂದಷ್ಟು ಜನಕ್ಕೆ ಸುಮಾರು ಡೌಟ್ಸ್ ಇದೆ. ಸೊ ಇದ್ರ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಕಾಯ್ತಾಯಿದ್ದೀನಿ ಗೈಸ್. ಅದು ಅತಿ ಶೀಘ್ರದಲ್ಲೇ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿಬಿಡ್ತೀನಿ. ಸೊ ಯೂಟ್ಯೂಬ್ ಕ್ರಿಯೇಟರ್ಸು GST ಪೇ ಮಾಡ್ತಿದ್ದಾರಾ, ಅವ್ರಿಗೆ ಟ್ಯಾಕ್ಸ್ ಇದೆಯಾ, ಟ್ಯಾಕ್ಸ್ ಇಲ್ವಾ, ಎಕ್ಸೆಟ್ರಾ. ಸೊ ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಯಾರೂ ಟ್ಯಾಕ್ಸ್ ಕಟ್ಟಲ್ಲ ಅನಿಸುತ್ತೆ. ಯಾಕಂದರೆ ಯೂಟ್ಯೂಬ್ಗೆ ಕ್ರಿಯೇಟರ್ಸ್ಗೆ ಅಂತಲೇ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಲೇ ಯಾವುದೇ ರೀತಿ ಟ್ಯಾಕ್ಸ್ ಗಿಸೈನ್ ಮಾಡಿಲ್ಲ, ಎಕ್ಸೆಟ್ರಾ GST ಈ ಥರ ಎಲ್ಲ ಡೌಟ್ಸು ಸುಮಾರು ಜನಕ್ಕಿದೆ. ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಒಂದು ಚಿಕ್ಕದಾಗೊಂದು ಹೇಳ್ಬಿಡ್ತೀನಿ, 100% ಅವ್ರಿಗೂ ಟ್ಯಾಕ್ಸ್ ಕಟ್ಟಲೇಬೇಕು. ಈ ಇಂಡಿಯಾದಲ್ಲಿ ಯಾರೆಲ್ಲ ಸ್ಲ್ಯಾಬ್ ರೇಟ್ಗಿಂತ ಜಾಸ್ತಿ ಎಕ್ಸೀಡ್ ಆಗ್ತಿದೆಯೋ ಇಯರ್ಲಿ ಪ್ಯಾಕೇಜ್ ಎಲ್ಲ, ಸೊ ಅವರೆಲ್ಲ 100% ಟ್ಯಾಕ್ಸ್ ಪೇ ಮಾಡಲೇಬೇಕು. ಅದರಿಂದ ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಫ್ ಇನ್ ಕೇಸ್ ಎಸ್ಕೇಪ್ ಆದ್ರೂ ಫ್ಯೂಚರಲ್ಲಿ ಒಂದು ಸತಿ ಅವ್ರೂ ಕಷ್ಟ ಅನುಭವಿಸ್ತಾರೆ. ಅಂದರೆ ಏನಕ್ಕೆ ಎಸ್ಕೇಪ್ ಆದರೂ, ಏನು ರೀಸನ್ನು, ಪರ್ಫೆಕ್ಟ್ ರೀಸನ್ ಏನು, ಅದು ಏನಕ್ಕೆ ನಾನು ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನೋದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಬಚಾವು. ಇಫ್ ಇನ್ ಕೇಸ್ ಏನೂ ಇಲ್ಲ, ಸುಮ್ಮನೆ ಚೀಟ್ ಮಾಡ್ಕೊಂಡು ಬರ್ತಿದ್ದಾರೆ ಗೌರ್ಮೆಂಟ್ಗೆ ಅಂತಂದರೆ ಪಕ್ಕಾ ಲಾಕ್ ಆಗ್ತಾರೆ. ಅಂದರೆ ಅದರಲ್ಲೂ ಕೆಲವೊಬ್ಬರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದೇನು ಅಷ್ಟು ಹೈಲೈಟ್ ಆಗೋಲ್ಲ. ಬಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ 100% ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಯೂಟ್ಯೂಬರು ಯಾರೆಲ್ಲ ಸ್ಲ್ಯಾಬ್ ರೇಟ್ಗಿಂತ ಜಾಸ್ತಿ ದುಡಿತಾರೋ, ಕಡಿಮೆ ದುಡಿತಾರೋ, ಸೆಕೆಂಡ್ರಿ ಅವ್ರೂ ಕೂಡ ಸೇಫ್ಟಿಗೆ ಎಲ್ಲ ಥರ ಪ್ರಿಕಾಕ್ಷನು ಅಂದರೆ GST ಎಲ್ಲ ಪೇ ಮಾಡ್ತಿರ್ತಾರೆ. ಅವ್ರೂ 100% ಅದರ ಕಡೆ ಎಲ್ಲ ಕಾನ್ಷಿಯಸ್ ಆಗಿರ್ತಾರೆ. ಅದಾದಮೇಲೆ ಕೆಲವೊಬ್ಬರು ಯೂಟ್ಯೂಬರ್ಸ್ನ ನೋಡ್ಬೋದು, ಸಪ್ರೇಟ್ ಒಬ್ಬರು CAನೇ ಹ್ಯಾಂಡಲ್ ಮಾಡ್ತಿರ್ತಾರೆ. ಅಂದರೆ CA ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಏನು ಮಾಡಬೇಕು, ಮುಂದಕ್ಕೇನು, ಯಾವ ಥರ, ಇಷ್ಟು ಬಂದಿದೆ ಇನ್ಕಮ್ಮು, ಇಷ್ಟು ಬರ್ತಿದೆ, ನಾನು ಈ ಥರ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಈ ಥರ ಪರ್ಚೇಸ್ ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ಯಾವ ರೀತಿ ಮೂವ್ ಆಗಬೇಕು, ಯಾವ ರೀತಿ ಎಲ್ಲ ಮಾಡಬೇಕು, ಎಲ್ಲ ಅವರು ಡಿಸ್ಕಷನಲ್ಲಿ ಇಟ್ಕೊಂಡು, ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಎಲ್ಲ ವಿಚಾರಿಸ್ಕೊಂಡೆ ಅವರು ಮುಂದುವರಿತಿರ್ತಾರೆ ಗೈಸ್, 100%. ಅದಾದಮೇಲೆ ಇನ್ನೂ ಒಂದು ಸುದ್ದಿ ಏನಂದರೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತಲೇ ಒಂದು GST ಫಿಕ್ಸ್ ಮಾಡೋದ್ರಲ್ಲಿದ್ದಾರೆ. ಸೊ ಅದು ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಇನ್ಕ್ಲೂಡ್ ಆಗುತ್ತೆ ಅವ್ರಿಗೆ. ಆಮೇಲೆ ಪ್ರಮೋಷನ್ಗೆ ಬರೋ ದುಡ್ಡಲ್ಲೂ ಕೂಡ ಅವರು ಟ್ಯಾಕ್ಸ್ ಕಟ್ಟೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಪ್ರಮೋಷನ್ಗೆ
ಒಂದು ಪ್ರೈಸು. ಸೊ ಇವಾಗ ನನಗೆ ಅನ್ಸೋ ಪ್ರಕಾರ ಏನು ಮಾಡ್ತಾರೆ, ಇಷ್ಟು ಅಮೌಂಟ್ವರೆಗೂ ಪ್ರಮೋಷನ್ ಮಾಡಿಕೊಟ್ರೆ ನಿಮ್ಗೆ ಇಷ್ಟು ಪರ್ಸೆಂಟೇಜು, ಇಷ್ಟು ಅಮೌಂಟ್ಗಿಂತ ಎಕ್ಸೀಡ್ ಆಯಿತು ಅಂದರೆ ಇಷ್ಟು ಪರ್ಸೆಂಟೇಜು. ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಇದಿರೋದು GST ಪ್ರೈಸಸ್ ಇರೋದು 5% ಆರ್ 18%. ಅವೆರಡು ಇದರಲ್ಲೇ 5% ಅಥವಾ 18% ಇದರಲ್ಲೇ ಇಡ್ತಾರೆ. 12% ಇದೆ, 12% ಎಲ್ಲೂ ಜಾಸ್ತಿ ಯೂಸ್ ಮಾಡಿಲ್ಲ. ಮೇ ಬಿ ಇದಕ್ಕೆ ಯೂಸ್ ಮಾಡಬಹುದೇನೋ, ಯಾಕಂದರೆ 5% ತುಂಬ ಕಡಿಮೆ ಆಯಿತು, ಅದಕ್ಕೋಸ್ಕರ 12-18 ಅಂತ ಇಡ್ಬೋದು, ಅಥವಾ 5-12-18 ಇಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಬಜೆಟ್ ಅನೌನ್ಸ್ ಆಗಲಿ, ಯಾವಾಗ ಅನೌನ್ಸ್ ಆಗುತ್ತೆ ಅವಾಗ ಏನಾದ್ರು ಅಪ್ಡೇಟ್ ಬಂತು ಅಂದರೆ ಮಾಡೋಣ. ಆಮೇಲೆ ಇದ್ರದ್ದೇ ಒಂದು ವೀಡಿಯೋ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಅಂದಿದ್ದು ನಾನು ಇದಕ್ಕೆ. ಇದೊಂದು ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಇಲ್ಲ. ಸೊ ಅದು ಕ್ಲಾರಿಫಿಕೇಷನ್ ನನಗಿಲ್ಲ ಅಂತಲ್ಲ, ಅದು ಇನ್ನೂ ಅನೌನ್ಸ್ ಆಗಿಲ್ಲ ಎಲ್ಲೂ. ಸೊ ಅನೌನ್ಸ್ ಆಗಿದ ತಕ್ಷಣ ನನಗೇನಾದ್ರು ಇನ್ಫಾರ್ಮೇಷನ್ ಬಂತು ಅಂದರೆ ಅದು ಇನ್ನೂ ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರೂ ಕೂಡ ಹೆದರಬೇಕಾಗಿಲ್ಲ. ಆಮೇಲೆ ಯಾರೂ ಕೂಡ ಯೂಟ್ಯೂಬ್ಗೆ ಹೋದರೆ ಟ್ಯಾಕ್ಸ್ ಕಟ್ಟಂಗಿಲ್ಲ, ಆರಾಮಾಗಿ ಲಕ್ಷಾಂತರ ರೂಪಾಯಿ ದುಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು ಅಂತ ಯಾರೂ ಬರಬೇಡಿ. ಸೊ ನೀವು ಯಾವುದೇ ಪ್ಲ್ಯಾಟ್ಫಾರ್ಮು, ಯಾವುದೇ ಜಾಬು ಅಥವಾ ಯಾವುದೇ ಬಿಸ್ನೆಸ್ಸಲ್ಲಿರ್ರಿ, ಸೊ ಅದೊಂದು ಸ್ಲ್ಯಾಬ್ ರೇಟ್ ಅನ್ನೋದೊಂದಿರುತ್ತೆ, ಅದನ್ನು ಎಕ್ಸೀಡ್ ಆಯ್ತಿದ್ದಂಗೆ, ಸೊ ಅದಕ್ಕಿಂತ ₹1 ಜಾಸ್ತಿ ಆಯ್ತಿದ್ದಂಗೆ ಇಂಟ್ರೆಸ್ಟು ಚೇಂಜ್ ಆಯ್ತಾ ಹೋಗುತ್ತೆ. ಸೊ 12 lakhsಗೆ ಏನೋ ಇದೆ ಸ್ಲ್ಯಾಬ್ ರೇಟ್ ಇವಾಗ. ಸೊ ನಾನು ಏನಕ್ಕೆ ಸ್ಲ್ಯಾಬ್ ರೇಟ್ಸ್ ಹೇಳಲ್ಲ ಅಂದರೆ, ಈ ವಿಡಿಯೋ ಇನ್ನೊಂದು 2 ವರ್ಷ ಬಿಟ್ಟು ಯಾರಾದರೂ ನೋಡಿದ್ರೆ ಅವರು ಇದಕ್ಕೆ ಫಿಕ್ಸ್ ಆಗೋಯ್ತಾರೆ. ಅದಕ್ಕೋಸ್ಕರ ಸ್ಲ್ಯಾಬ್ ರೇಟ್ಸ್ ಎಲ್ಲ ಬೇಕು ಅಂದರೆ ಆರಾಮಾಗಿ ಹೋಗಿ ಸ್ಲ್ಯಾಬ್ ರೇಟ್ ಇಂಡಿಯಾ 2026 ಅಂತ ಹೊಡೆದ್ರೆ ಆರಾಮಾಗಿ ಬರುತ್ತೆ. ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಅಂತ ಹೊಡೆದ್ರೆ ಬಂದುಬಿಡುತ್ತೆ, ಆಲ್ಮೋಸ್ಟ್ ಬಂದುಬಿಡುತ್ತೆ. ಎಲ್ಲರ ಕೈಲೂ ಮೊಬೈಲ್ ಇದ್ದೇ ಇರುತ್ತೆ. ಆವಾಗ ಆ ಟೈಮ್ಗೆ ನನ್ನ ವೀಡಿಯೋ ಯಾವಾಗ ನೋಡ್ತಿರ್ತೀರೋ ಆ ಟೈಮ್ಗೆ ಗೂಗಲ್ ಓಪನ್ ಮಾಡಿ ಒಂದು 2 ನಿಮಿಷ ಅದನ್ನು ಸರ್ಚ್ ಮಾಡಿಬಿಟ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಎಷ್ಟು ಪರ್ಸೆಂಟೇಜು, ಎಷ್ಟು ಅಮೌಂಟಿಂದ ಎಷ್ಟು ಅಮೌಂಟ್ಗೆ ಎಷ್ಟು ಪರ್ಸೆಂಟೇಜು ಎಲ್ಲ 100% ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಸೊ ನಾನು ಅದಕ್ಕೋಸ್ಕರ ನಾನು ಎಲ್ಲೂ ಅದನ್ನು ಪಾಯಿಂಟ್ ಔಟ್ ಮಾಡಿ ಇಷ್ಟೇ ಪರ್ಸೆಂಟೇಜು, ಇಷ್ಟೇ ಪ್ರೈಸು, ಇಷ್ಟೇ ಟ್ಯಾಕ್ಸು ಅಂತ ನಾನು ಹೇಳಲ್ಲ. ಯಾಕಂದರೆ ಅದು ಚೇಂಜ್ ಆಯ್ತಾ ಇರುತ್ತೆ ಅವಾಗ. ಇವಾಗ ಒಂದು 10 ವರ್ಷ ಇದೇ ಇರುತ್ತೆ, 20 ವರ್ಷ ಇದೇ ಇರುತ್ತೆ, ಅಥವಾ ಇದು ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ, ಇದು ಹಿಂಗೆ ಇರುತ್ತೆ ಸ್ಟಕ್, ಇದು ಹಂಗೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಇದು ಚೇಂಜೇ ಆಗೋಲ್ಲ ಲೈಫಲ್ಲಿ ಅನ್ನೋ ಥರ ಇದ್ದರೆ ಬೇಕಾದ್ರೆ ಹೇಳ್ಬೋದು. ಸೊ ಚೇಂಜಸ್ ಆಯ್ತಾರೆ. ಅದರ ಕಾರಣ ನಾನು ಇವಾಗ ಒಂದೇನು ಹೇಳ್ತೀನಿ, ನಾನು ಪ್ರೆಸೆಂಟ್ಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ನಾನು. ಓಕೆ, ಇವತ್ತು ವೀಡಿಯೋ ಮಾಡಿದ್ರೆ ಇನ್ನೊಂದು ವಾರ ಅಷ್ಟೇ ನನ್ನ ವೀಡಿಯೋ ಓಡೋದು, ಅದಾದಮೇಲೆ ಯಾರೂ ನೋಡಬಾರ್ದು ನನ್ನ ವೀಡಿಯೋನ ಅನ್ನೋ ರೀತಿ ನಾನು ವೀಡಿಯೋ ಮಾಡ್ತಾಯಿಲ್ಲ. ಸೊ ನನ್ನ ಇಂಟೆನ್ಷನ್ ಏನು ಅಂದರೆ, ಓಕೆ ಫೈನ್, ಯಾವತ್ತಾರ ಇನ್ನೊಂದು 2 ವರ್ಷ ಬಿಟ್ಕೊಂಡು ಸರ್ಚ್ ಮಾಡಿದ್ರು ಈ ಟಾಪಿಕ್ ಮೇಲೆ ನನ್ನ ಒಂದು ವೀಡಿಯೋ ಅವ್ರಿಗೆ ಸಿಕ್ತು ಅಂದರೆ ಅವ್ರಿಗೆ ಇನ್ಫಾರ್ಮೇಟಿವ್ ಆಗಿರಬೇಕು, ಅವ್ರಿಗೆ ಕರೆಕ್ಟಾಗಿರಬೇಕು, ಅವ್ರಿಗೆ ನಾಟಬೇಕು, ಅವ್ರಿಗೆ ಮುಟ್ಟಬೇಕು, ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿರೋದು. ನಾನು ಅಟ್ ಪ್ರೆಸೆಂಟು ಇವತ್ತು ಒಂದು ತಿಂಗ್ಳಿಗೆ ಅಷ್ಟೇ ನನ್ನ ವೀಡಿಯೋ ಕೆಪಾಸಿಟಿ. 1 ತಿಂಗಳಾದ್ಮೇಲೆ ನನ್ನ ವೀಡಿಯೋ ಓಡಲ್ಲ, ಮುಗೀತು. 1 ತಿಂಗಳಾದ್ಮೇಲೆ ಯಾವಾಗ ನೋಡ್ಕೊತಾನೋ ಅವ್ನು ಹಣೆ ಬರ, ಅವ್ನು ಹೆಂಗಾದರೂ ಕನ್ಫ್ಯೂಸ್ ಆಗಲಿ, ನನಗೆ ಅವಶ್ಯಕತೆ ಇಲ್ಲ. ನನಗೆ ವ್ಯೂಸ್ ಬರಬೇಕು, ನನಗೆ ಬೇಗ ಗ್ರೋ ಆಗಬೇಕು, ಅವೆಲ್ಲ ಇಲ್ಲ ಗೈಸ್ 100%. ಸೊ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಸೊ 2 ವರ್ಷ ಅಲ್ಲ 5 ವರ್ಷ ಬಿಟ್ಕೊಂಡು ಈ ವಿಡಿಯೋ ನೋಡಿದ್ರು ಅವ್ನಿಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಬಾರ್ದು. ಸೊ ಅದಕ್ಕೆ ನಾನು ಅಲ್ಲೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದು. ಸೊ ಸ್ಲ್ಯಾಬ್ ರೇಟ್ಸ್ ಬೇಕು ಅಂದರೆ ಆರಾಮಾಗಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ 100% ಸಿಗುತ್ತೆ. ಆಮೇಲೆ ಇವತ್ತಿನ ನಂದು ಕಂಟೆಂಟೂ ಅಥವಾ ಕಾನ್ಸೆಪ್ಟೂ ಅದೆಲ್ಲ, ಅದ್ರ ಬಗ್ಗೆ ಮಾತಾಡೋದಲ್ಲ. ಅದಕ್ಕೋಸ್ಕರ ಸೊ ಯೂಟ್ಯೂಬ್ಗೆ ಯಾಕೆಲ್ಲ ಬರ್ತಾರೆ, ಏನಕ್ಕೆ ಏನು ಎತ್ತ ಅಂತೆಲ್ಲ ಹೇಳಿದೆ. ಸೊ ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ ಅಂತಲೂ ಕೂಡ ಹೇಳಿದೆ. ಸೊ ನೋಡಿ, ನಿಮಗೇನಾದರೂ ಈ ವಿಡಿಯೋ ನೋಡಿ ಮೋಟಿವೇಟ್ ಆಗಿ ಇನ್ನೂ ಯೂಟ್ಯೂಬ್ ಚಾನಲ್ ಯಾವುದೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಈ ಫೀಲ್ಡ್ಗೆ ಎಂಟ್ರಿ ಆಗಿ. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಇನ್ನೂ ದೊಡ್ಡದಾಗಿ ವೈಡ್ ಆಗೋ ಚಾನ್ಸಸ್ ಇದೆ ಯೂಟ್ಯೂಬ್ ಕ್ರಿಯೇಟರ್ಸ್ದು. ಸೊ ನನ್ನ ಒಂದು ಆಸೆ ಏನು ಅಂದರೆ, ಕನ್ನಡದಲ್ಲಿ ಕ್ರಿಯೇಟರ್ಸ್ ಜಾಸ್ತಿ ಆಗಬೇಕು. ಕನ್ನಡದಲ್ಲಿ ಕ್ರಿಯೇಟರ್ಸ್ ಜಾಸ್ತಿ ಆದಷ್ಟು ಯೂಟ್ಯೂಬ್ ಕಡೆಯಿಂದ ಒಂದು ರೆಕಗ್ನೈಸೇಷನ್ ಸಿಗುತ್ತೆ. ಓಕೆ ಫೈನ್, ಈ ಕನ್ನಡ ಕ್ರಿಯೇಟರ್ಸ್ ಹಿಂಗಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಹಿಂದಿಲೆಲ್ಲ ಯೂಟ್ಯೂಬ್ ಕಡೆಯಿಂದನೇ ಒಂದು ಸ್ವಲ್ಪ ಸೆಲೆಬ್ರೇಷನ್ಸು, ಫಂಕ್ಷನ್ಸು ಎಲ್ಲ ಒಂಥರ ಲಾಂಚ್ ಮಾಡಿ ಅವ್ರನ್ನೆಲ್ಲ ಕರೆದು ಇನ್ವೈಟ್ ಮಾಡಿ ಇದು ಮಾಡೋ ಥರ ಇದ್ದಾರೆ. ಬಟ್ ಕನ್ನಡದಲ್ಲಿ ಏನಂದರೆ ಜಾಸ್ತಿ ಜನ ಕ್ರಿಯೇಟರ್ಸ್ ಇಲ್ಲ, ಅಂದರೆ ಫೇಮಸ್ ಕ್ರಿಯೇಟರ್ಸ್ ಇಲ್ಲ. ಜಾಸ್ತಿ ಜನ ಕ್ರಿಯೇಟರ್ಸ್ ಇದ್ದಾರೆ, ಫೇಮಸ್ ಕ್ರಿಯೇಟರ್ಸ್ ಇಲ್ಲ. ಎಲ್ಲರೂ ಬರಬೇಕು, ಎಲ್ಲರೂ ಕಷ್ಟ ಬೀಳಬೇಕು, ಎಲ್ಲರೂ ಒಂದು ರೇಂಜಿಗೆ ಹೋಗಿ ನಿಂತ್ಕೋಬೇಕು. ಅವಾಗ ಏನಂದರೆ ಅವರೇ ಬರಬೇಕು ಹುಡಿಕೊಂಡು. ಓಕೆ ಕರ್ನಾಟಕ ಹೋಗೋಣ, ಅಲ್ಲೊಂದು ಇದು ಮಾಡೋಣ, ಫಂಕ್ಷನ್ ಮಾಡೋಣ, ಎಲ್ಲ ಕ್ರಿಯೇಟರ್ಸ್ನೂ ಕರೆದುಬಿಟ್ಟು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡೋಣ, ಒಂಥರ ಒಂದು ಸ್ವಲ್ಪ ವೈಡಾಗಿ ಮಾಡೋಣ, ಆ ಥರ ಈ ಥರ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅದಕ್ಕೋಸ್ಕರ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ 100% ಬೇಗ ಬನ್ನಿ, ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳಿ. ಆರಾಮಾಗಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಸೊ ಫೇಸ್ ವ್ಯಾಲ್ಯೂ ಎಲ್ಲ ಸಿಗುತ್ತೆ, ನಿಮ್ಮ ಐಡೆಂಟಿಟಿ ಎಲ್ಲ ಸಿಗುತ್ತೆ, ಆರಾಮಾಗಿರ್ಬೋದು ಅಂತ ಹೇಳ್ತಾ ಗೈಸ್.
ಸದ್ಯಕ್ಕೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ, ಯಾಕಂದರೆ ವೀಡಿಯೋ ಸ್ವಲ್ಪ ಲೆಂತಿ ಆಯಿತು. ಪರವಾಗಿಲ್ಲ, ಇನ್ಫಾರ್ಮೇಟಿವ್ ವೀಡಿಯೋ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್. ನಿಮ್ಗೆ ಏನಾದ್ರು ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಗೈಸ್, ಬಾಯ್ ಗೈಸ್, ಸೈನಿಂಗ್ ಆಫ್ ಗೈಸ್.